ನಮಸ್ಕಾರ, ಶುಭ ಮಧ್ಯಾಹ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ, ಶಾಲಾ ಶಿಕ್ಷಕರಿಗೆ ಹಾಗೂ ಶಾಲಾ ಸಿಬ್ಬಂದಿ ವರ್ಗದವರಿಗೆ. ನಿಮ್ಮೆಲ್ಲರಿಗೂ ಕೂಡ ವಿದ್ಯಾಶಕ್ತಿಯ ವಿಜ್ಞಾನದ ತರಗತಿಗೆ ಆತ್ಮೀಯವಾದಂತಹ ಸ್ವಾಗತ ಮಕ್ಕಳೇ. ಹೇಗಿದ್ದೀರಾ? ಎಲ್ಲ ಬಹಳ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಆರೋಗ್ಯವಾಗಿದ್ದೀರಾ ಅಂತ ಭಾವಿಸ್ತೀನಿ. ಇದನ್ನ ಹೇಳ್ತಾ ಇವತ್ತಿನ ಸೆಷನ್ ಅನ್ನ ಆರಂಭಿಸೋಣ. ಮಕ್ಕಳೇ, ನೀವೆಲ್ಲರಿಗೂ ತಿಳಿದಿರೋ ಹಾಗೆ ಇವತ್ತಿನ ದಿನ ನಾವು ನಮ್ಮ ವಿಜ್ಞಾನದ ತಮ್ಮ ಪಾಠ ನಿರಂತರವಾಗಿ ಬದಲಾಗುತ್ತಿರುವ ವಿಜ್ಞಾನದ ಜಗತ್ತು, ಈ ಒಂದು ಪಾಠದ ಕುರಿತು ಇಂಟ್ರೊಡಕ್ಟರಿ ಸೆಷನ್ ಅನ್ನ ನೋಡೋಣ. ಅಂದ್ರೆ ಪಾಠದ ಪರಿಚಯದ ಸೆಷನ್ ಅನ್ನ ನೋಡೋಣ. ಆದ್ರೆ ಅದಕ್ಕಿಂತ ಮುಂಚೆ ಪ್ರತಿ ದಿನ ಪ್ರತಿ ಕ್ಲಾಸ್ ನಲ್ಲಿ ನಾವು ಒಂದು ಚಿಂತನೆಯನ್ನ ಮಾಡ್ತೀವಿ ಅಲ್ವಾ? ಅದೇ ರೀತಿ ಇಂದಿನ ಚಿಂತನೆ ಏನಿದೆ ಅಂತ ನೋಡೋಣವಾ? ಏನಿದು? ಒಂದಿಷ್ಟು ವ್ಯಕ್ತಿಗಳು ಒಂದು ಮೇಜಿನ ಹತ್ರ ಕೂತಿದ್ದಾರೆ, ಕೂತ್ಕೊಂಡು ಏನೋ ಒಂದು ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಏನ್ ಚರ್ಚೆ ಮಾಡ್ತಿರಬಹುದು ಇಲ್ಲಿ ಅಲ್ವಾ? ಒಂದ್ ಸ್ವಲ್ಪ ದುಡ್ಡಿನ ಕಾಸಿನ ವಿಷಯ ಎಲ್ಲ ಬಂದಿದೆ. ದುಡ್ಡಿನ ಕಾಸಿನ ವಿಷಯ ಅಂತ ಬಂತು ಅಂದ್ರೆ ಅದೇನೋ ಒಂದು ಪ್ರಾಮಾಣಿಕತೆಗೆ ನಮ್ಮನ್ನ ಕರ್ಕೊಂಡು ಹೋಗುತ್ತೆ ಅಲ್ವಾ? ಎಸ್, ಪ್ರಾಮಾಣಿಕತೆಯೇ ಆತ್ಮ ನೀತಿ ಅನ್ನುವಂತಹ ಪಾಠವನ್ನ ನಮ್ಗೆ ಈ ಒಂದು ಪರ್ಟಿಕ್ಯುಲರ್ ಆಗಿರುವಂತಹ ಚಿಂತನೆ ಹೇಳುತ್ತೆ. ಏನ್ ಹಾಗಂದ್ರೆ ನೋಡಿ, ನಾವ್ ಯಾವಾಗ್ಲೂ ಕೂಡ ಸತ್ಯವನ್ನೇ ಹೇಳ್ಬೇಕು. ನಿಮ್ಮೆಲ್ಲರಿಗೂ ಪುಣ್ಯಕೋಟಿ ಕತೆ ನೆನ್ಪಿದ್ಯಾ? ನೆನ್ಪಿದೆ ಅಲ್ವಾ? ಪುಣ್ಯಕೋಟಿ ಅನ್ನೋ ಹಸು ತನ್ನ ಸತ್ಯನಿಷ್ಠೆಯಿಂದ, ತನ್ನ ಪ್ರಾಮಾಣಿಕತೆಯಿಂದ, ತನ್ನ ಸಾತ್ವಿಕತೆಯಿಂದ ಒಂದು ದುಷ್ಟ ವ್ಯಾಘ್ರನ ಮನಸ್ಸನ್ನೇ ಹೇಗೆ ಬದಲಾಯಿಸ್ತು ಅಂತ. ವ್ಯಾಘ್ರ ಅಂದ್ರೆ ಹುಲಿ. ವೆರಿ ಗುಡ್. ಅದೇ ರೀತಿ ನಾವು ಸತ್ಯದ ದಾರಿಯಲ್ಲಿದ್ದಾಗ, ನಿಷ್ಠೆಯಿಂದ ನಡ್ಕೊಂಡಾಗ ಮತ್ತು ಮೋಸ ಮಾಡದೆ ಇದ್ದಾಗ ನಮ್ಗೆ ವಿಶೇಷವಾದಂತಹ ಗೌರವ ಸಿಗ್ತಾ ಹೋಗುತ್ತೆ. ಪ್ರಾಮಾಣಿಕ ವ್ಯಕ್ತಿಗೆ ಎಲ್ಲಾರ ಗೌರವ ಮತ್ತು ನಂಬಿಕೆ ದೊರೆಯುತ್ತಾ ಹೋಗುತ್ತೆ. ಕೆಲವೊಂದ್ಸಲ ಸತ್ಯವನ್ನ ಹೇಳೋದ್ರಿಂದ ತಾತ್ಕಾಲಿಕವಾಗಿ ಕಷ್ಟಗಳು ಎದುರಾಗಬಹುದು. ಹರಿಶ್ಚಂದ್ರನ ಕಥೆನೇ ನಮ್ಗೆ ನೆನಪು ಬರುತ್ತೆ ಅಲ್ವಾ? ಹರಿಶ್ಚಂದ್ರನ ಕಥೆಯಲ್ಲಿ ಹೀಗೇನೆ, ಆತ ಪ್ರಾಮಾಣಿಕವಾಗಿದ್ದ, ಸತ್ಯಪರತೆಯಲ್ಲಿದ್ದ, ಹಾಗಾಗಿ ಸಾಕಷ್ಟು ಕಷ್ಟ ನಷ್ಟಗಳನ್ನ ಅನುಭವಿಸ್ದ. ಆದ್ರೆ ಕೊನೆಯಲ್ಲಿ ವಿಜಯ ದಕ್ಕಿದ್ಯಾರಿಗೆ? ಅದೇ ಹರಿಶ್ಚಂದ್ರನಿಗೆ ಅಲ್ವಾ? ನಿಮ್ಮೆಲ್ಲರಿಗೂ ಹರಿಶ್ಚಂದ್ರನ ಕತೆ ಗೊತ್ತಿದ್ಯಾ? ಓಕೆ, ಸೂಪರ್. ಆದ್ರಿಂದ ಯಾವಾಗ್ಲೂ ಪ್ರಾಮಾಣಿಕವಾಗಿದ್ರೆ ನಮ್ಗೆ ಎಲ್ಲರ ಗೌರವ ಮತ್ತು ಎಲ್ಲರಿಂದ ನಂಬಿಕೆ ಅನ್ನೋದು ಸಿಗುತ್ತೆ. ನಂಬಿಕೆಗೆ ಅರ್ಹರಾದಂತಹ ವ್ಯಕ್ತಿ, ಟ್ರಸ್ಟ್ ವರ್ತಿ ಪೀಪಲ್ ಅಂತ ಕರಿತೀವಿ. ಆ ರೀತಿ ಆಗ್ತೀವಿ. ಕೆಲವೊಂದ್ಸಲ ಈ ಸತ್ಯ ಹೇಳೋದ್ರಿಂದ ನಮ್ಗೊಂದಿಷ್ಟು ನೋವುಗಳು, ಕಷ್ಟಗಳು ಎದುರಾಗ್ತವೆ. ಆದ್ರೆ ಸತ್ಯನೇ ಕೊನೆಗೆ ಗೆಲ್ಲೋದು, ಮತ್ತೆ ಪ್ರಾಮಾಣಿಕ ವ್ಯಕ್ತಿಗೆ ಉತ್ತಮ ಹೆಸರು ಸಿಗ್ತಾ ಹೋಗುತ್ತೆ. ಆದ್ರಿಂದ ಪ್ರಾಮಾಣಿಕತೆ ಅಂತ ಹೇಳಿದ್ರೆ ಕೇವಲ ಸುಳ್ಳು ಹೇಳದಿರುವುದು ಅಲ್ಲ. ಅದು ನಮ್ಮ ಮಾತು, ನಡೆ, ನುಡಿ ಮತ್ತು ಕಾರ್ಯಗಳಲ್ಲಿ ನಿಷ್ಠೆ, ನ್ಯಾಯ ಮತ್ತು ಜವಾಬ್ದಾರಿತನವನ್ನ ತೋರಿಸುವುದು. ಬೀಯಿಂಗ್ ರೆಸ್ಪಾನ್ಸಿಬಲ್, ಅದು ಕೂಡ ಈ ಒಂದು ಸತ್ಯಪರತೆಗೆ ನಿಲ್ಲುವಂತಹ ಒಂದು ವಿಷಯ. ಆದ್ರಿಂದ ಜವಾಬ್ದಾರಿಯುತವಾಗಿ ನಡ್ಕೊಳ್ಳಿ. ಹಾನೆಸ್ಟಿ ಇಸ್ ದ ಬೆಸ್ಟ್ ಪಾಲಿಸಿ. ಎಲ್ಲರೂ ನನ್ನೊಟ್ಟಿಗೆ ಜೋರಾಗಿ ಹೇಳ್ತೀರಾ? ಹಾನೆಸ್ಟಿ ಇಸ್ ದ ಬೆಸ್ಟ್ ಪಾಲಿಸಿ. ಪ್ರಾಮಾಣಿಕತೆಯೇ ಅತ್ಯುತ್ತಮ ನೀತಿ. ಇದಾಗಿತ್ತು ಇವತ್ತಿನ ಚಿಂತನ ನುಡಿಮುತ್ತು. ಈಗ ನಮ್ಮ ಈ ಒಂದು ಪಾಠದ ಕಡೆಗೆ ನಾವು ಗಮನವನ್ನು ಹರಿಸೋಣ. ಆದ್ರೆ ಅದಕ್ಕಿಂತ ಮುಂಚೆ ನನಗ್ ನೆನಪಿದೆ, ಲಾಸ್ಟ್ ಕ್ಲಾಸ್ ನಲ್ಲಿ ನಾನು ನಿಮ್ಗೆ ಏನಂತ ಪ್ರಾಮಿಸ್ ಮಾಡಿದ್ದೆ? ಒಂದು ಬಹಳ ಸೊಗಸಾದ ಸಿಮ್ಯುಲೇಷನ್ ಒಂದನ್ನ ನಿಮ್ಗೆ ತೋರಿಸಿದ್ದೆ ಅಲ್ವಾ? ಸಿಮ್ಯುಲೇಷನ್ ಅಂತ ಹೇಳಿದ್ರೆ ಏನು? ಅದೊಂದು ವರ್ಚುವಲ್ ಲ್ಯಾಬೊರೇಟರಿ ಇದ್ದಂಗೆ. ನಾವೇನು ಪ್ರಯೋಗಾಲಯದಲ್ಲಿ ಪ್ರಯೋಗಗಳನ್ನ ಮಾಡ್ತೀವಿ, ಅದನ್ನೇ ತಂತ್ರಜ್ಞಾನದ ಸಹಾಯದಿಂದ, ದ ಹೆಲ್ಪ್ ಆಫ್ ಟೆಕ್ನಾಲಜಿ, ನಾವು ಮತ್ತಷ್ಟು ಸುಲಭವಾಗಿ ವಿಜ್ಞಾನದ ಜಟಿಲತೆಯನ್ನ ನಾವು ಕಲಿತಾ ಹೋಗಬಹುದು. ಅದನ್ನ ನಾವು ಅರ್ಥ ಮಾಡ್ಕೊಂತಾ ಹೋಗಬಹುದು. ರೈಟ್? ಹೋದ್ ಕ್ಲಾಸ್ ನಲ್ಲಿ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಯುರೇಕಾ ಅನ್ನುವಂತಹ ಪದದ ಬಗ್ಗೆ ತಿಳ್ಕೊಂಡ್ವಿ. ಅದೇ ರೀತಿ ನಾವ್ ಯಾಕೆ ಸ್ನೀಸ್ ಅಥವಾ ಸೀನ್ತೀವಿ ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ. ಇದೀಗ ಕಲರ್ ವಿಷನ್, ಬಣ್ಣ ಬಣ್ಣದ ಲೋಕದ ಬಗ್ಗೆ ನಾವು ತಿಳ್ಕೊಂತಾ ಹೋಗೋಣ. ಈ ಬಣ್ಣ ಲೋಕದ ಬಗ್ಗೆ ತಿಳ್ಕೊಳ್ಳುವಂತಹ ಈ ಸಮಯದಲ್ಲಿ ನಾನು ನನ್ನ ಸ್ಕ್ರೀನ್ ಅನ್ನ ಶೇರ್ ಮಾಡ್ತೀನಿ ನಿಮ್ಗೆ. ಎಲ್ಲಾರ್ಗು ನನ್ನ ಸ್ಕ್ರೀನ್ ಕಾಣಿಸ್ತಾ ಇದ್ಯಾ? ಫುಲ್ ಸ್ಕ್ರೀನ್ ಮಾಡ್ಬಿಡಣ್ವಾ? ಓಕೆ. ಸಿಂಗಲ್ ಬಲ್ಬ್, RGB ಬಲ್ಬ್ ಅಂತ ಇದೆ. ಸಿಂಗಲ್ ಬಲ್ಬ್ ಅಂದ್ರೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಒಂದು ಸೆನ್ಸರಿ ಆರ್ಗನ್ಸ್, ಕಣ್ಣಿನ ಸಂವೇದನಶೀಲತೆ ಮೆದುಳಿಗೆ ಕನೆಕ್ಟ್ ಆಗಿರುತ್ತೆ.
ಈ ಕಣ್ಣು ಯಾವ ಬಣ್ಣವನ್ನ ನೋಡುತ್ತೋ ಅದನ್ನ ಮೆದುಳು ಗ್ರಹಿಸ್ಲಿಕ್ಕೆ ಶುರು ಮಾಡುತ್ತೆ. ಆದ್ರಿಂದ ಈ ಬಣ್ಣ ನಮ್ಗೆ ಅರಿಶಿಣ ಬಣ್ಣ, ಕೇಸರಿ ಬಣ್ಣ, ನೀಲಿ ಬಣ್ಣ, ನೇರಳೆ ಬಣ್ಣ, ತಿಳಿ ನೇರಳೆ ಬಣ್ಣ, ಗಾಢ ಕೆಂಪು ಬಣ್ಣ ಅನ್ನೋ ರೀತಿ ನಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಆದ್ರೆ ಬಿಳಿಯ ಬಣ್ಣ ಇದ್ದಾಗ ಬಿಳಿ ಬಣ್ಣ ಅಂತ ಗೊತ್ತಾಗುತ್ತೆ. ಅದಕ್ಕೆ ಯಾವುದೇ ಕಲರ್ ಪ್ಯಾಲೆಟ್ ಅನ್ನೋದಿಲ್ಲ, ಎಲ್ಲ ಮಿಕ್ಸ್ಚರ್ ಆಗಿ ಬಿಳಿ ಬಣ್ಣ ಅನ್ನೋದು ನಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ತಿಳಿತಾ? ಈಗ ಇದಕ್ಕೆ ಫಿಲ್ಟರ್ ಸಹ ನಾವು ನೀಡ್ತಾ ಹೋಗ್ಬಹುದು. ಅದನ್ನ ಕಲಿಯೋಣ. ಅದಕ್ಕಿಂತ ಮುಂಚೆ ಹೇಗೆ ನಮ್ಮ ಬಣ್ಣಗಳನ್ನ ನಮ್ಮ ಕಣ್ಣು ಗ್ರಹಿಸುತ್ತೆ ಮತ್ತೆ ಮೆದುಳಿಗೆ ಆ ಒಂದು ಇನ್ಫಾರ್ಮೇಶನ್ ಅನ್ನ ಹೇಗೆ ರವಾನೆ ಮಾಡುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣವಾ? ನೋಡಿ, ನಮ್ಮ ಕಣ್ಣುಗಳು ಬಣ್ಣಗಳನ್ನ ನೋಡುತ್ತೆ. ಅದು ಹೇಗೆ ಗುರುತಿಸುತ್ತೆ ಅನ್ನೋದು ಒಂದು ಅದ್ಭುತವಾದಂತಹ ಪ್ರಪಂಚದ ಒಂದು ಒಳ ಅವಲೋಕನನೇ ಆಗಿರುತ್ತೆ. ಈಗ ನಮ್ಮ ಕಣ್ಣಿನ ಹಿಂಭಾಗವನ್ನ ನಾವು ರೆಟಿನಾ ಅಂತ ಕರಿತೀವಿ. ಓಕೆ, ಇಲ್ಲಿ ಈ ಭಾಗ ಏನಿದೆ ಅದನ್ನ ರೆಟಿನಾ ಅಂತ ಕರಿತೀವಿ. ಅದೊಂದು ಸಣ್ಣ ಪರ್ದೆ ಇರುತ್ತೆ. ಇದು ನಮ್ಮ ಫೋನಿನ ಕ್ಯಾಮ್ರಾ ಸೆನ್ಸರ್ ಇದ್ದಂತೆ ಕೆಲಸ ಮಾಡ್ತಾ ಹೋಗುತ್ತೆ. ಈಗ ಒಂದು ಫೋನು, ಈ ಫೋನ್ ಅಲ್ಲಿ ಈ ಕ್ಯಾಮ್ರಾ ಸೆನ್ಸರ್ ಯಾವ ರೀತಿ ಕೆಲಸ ಮಾಡ್ತಾ ಹೋಗುತ್ತೋ ಅದೇ ರೀತಿ ನಮ್ಮ ಕಣ್ಣಿನ ಹಿಂದೆ ಇರುವಂತಹ ರೆಟಿನಾ ಕೆಲಸ ಮಾಡ್ತಾ ಹೋಗುತ್ತೆ. ಯಾವ ತರ ಕೆಲಸ ಮಾಡ್ತಾ ಹೋಗುತ್ತೆ ಅಂತ ಹೇಳಿದ್ರೆ, ಯಾವುದೇ ಒಂದು ವಸ್ತುವನ್ನ ಚಿತ್ರವನ್ನ ನೋಡಿದ್ರು ಅದು ಮೊದಲು ಬೀಳೋದೆ ರೆಟಿನಾ ಮೇಲೆ. ಈ ರೆಟಿನಾ ಬೆಳಕು ಮತ್ತು ಬಣ್ಣಗಳನ್ನ ಪತ್ತೆ ಹಚ್ಚಲು 2 ತರಹದ ಕೋಶಗಳನ್ನ, ಸೈನಿಕರು ಅಂತ ಕರಿಬಹುದು ಇವ್ರನ್ನ, ಸೋಲ್ಜರ್ಸ್ಗಳನ್ನ ಅವರು ರಚಿಸುತ್ತಾರೆ. ಅವುಗಳ ಹೆಸರು ರಾಡ್ ಸೆಲ್ಸ್ ಮತ್ತು ಕೋನ್ ಸೆಲ್ಸ್. ನೀವು ನೋಟ್ ಮಾಡ್ಕೊಬಹುದು. ರೆಟಿನಾ, ಇದನ್ನ ಹೀಗೂ ಬರೀಬಹುದು. ಇವರಲ್ಲಿ 2 ತರದಾದಂತಹ ಸೋಲ್ಜರ್ಸ್ಗಳು, ಸೈನಿಕರುಗಳು ಅಥವಾ ಕೋಶಗಳು ಇರುತ್ತೆ. ಅವುಗಳ ಹೆಸರು ರಾಡ್ ಸೆಲ್ಸ್ ಅಥವಾ ದಂಡಕೋಶಗಳು. ನೋಟ್ ಮಾಡ್ಕೊಳ್ಳಿ. ಮತ್ತೊಂದು ಇರ್ಲಿ, ಕೋನ್ ಸೆಲ್ಸ್ ಅಥವಾ ಶಂಕೋಶಗಳು. ಕಾಣಿಸ್ತಾ ಇದೆಯಾ? ರಾಡ್ ಸೆಲ್ಸ್ ಅಥವಾ ದಂಡಕೋಶಗಳು, ಶಂಕುಕೋಶಗಳು. ಈ ಒಂದು ದಂಡಕೋಶಗಳನ್ನ ನಾವು ರಾಡ್ ಸೆಲ್ಸ್ ಅಂತ ಕರಿತೀವಿ. ಇಲ್ಲಿ ಬರಿತೀನಿ, ರಾಡ್ ಸೆಲ್. ಈ ಶಂಕುಕೋಶಗಳನ್ನ ನಾವು ಕೋನ್ ಸೆಲ್ಸ್ ಅಂತ ಕರಿತೀವಿ. ಕೋನ್ ಸೆಲ್ಸ್. ರೆಟಿನಾ ಬ್ರಾಕೆಟ್ ಅಲ್ಲಿ ಇಂಗ್ಲಿಷ್ ನಲ್ಲಿ ಹಾಕ್ತೀನಿ, ರೆಟಿನಾ. ರೆಟಿನಾದಲ್ಲಿ ದಂಡಕೋಶಗಳು ಅಂದ್ರೆ ರಾಡ್ ಸೆಲ್ಸ್, ಶಂಕುಕೋಶಗಳು ಅಂದ್ರೆ ಕೋನ್ ಸೆಲ್ಸ್ ಇರುತ್ತೆ. ಕೋನ್ ಸೆಲ್ಸ್ ಈ ರೀತಿ ಕೋನ್ ಶೇಪ್, ರಾಡ್ ಸೆಲ್ಸ್ ಈ ರೀತಿ ಉದ್ದಗಲವಾಗಿ ಇರುತ್ತೆ. ಅಂತಾಯ್ತಾ? ಈಗ ಈ ರಾಡ್ ಸೆಲ್ಸ್ ಅಥವಾ ರಾಡ್ ಮಾಮುಗಳು ಅಂತ ಕರಿತೀವಿ. ಇದು ಏನ್ ಮಾಡುತ್ತೆ ಅಂದ್ರೆ ಬಣ್ಣಗಳನ್ನ ಗುರ್ತಿಸೋಕೆ ಬರೋದಿಲ್ಲ. ಇದೇನಿದ್ರು ಬ್ಲಾಕ್ ಅಂಡ್ ವೈಟ್ ಅಷ್ಟೇ. ದಂಡಕೋಶಗಳು ಬ್ಲಾಕ್ ಅಂಡ್ ವೈಟ್ ಅಥವಾ ರಾಡ್ ಸೆಲ್ಸ್ ಇವರು ಬ್ಲಾಕ್ ಅಂಡ್ ವೈಟ್ ಇರ್ತಾರೆ. ಅಂದ್ರೆ ಒಂದು ರೂಮ್ ನಲ್ಲಿ ಬೆಳಕು ಕಡಿಮೆ ಇದ್ದಾಗ ಅಥವಾ ಕತ್ತಲೆ ಇದ್ದಾಗ ವಸ್ತುಗಳನ್ನ ನೋಡಕ್ಕೆ ಇವ್ರು ಸಹಾಯ ಮಾಡ್ತಾರೆ. ರಾತ್ರಿ ಹೊತ್ತು ನಮ್ಗೆ ಎಲ್ಲವೂ ಕಪ್ಪು ಬಿಳುಪಾಗಿ ಕಾಣಲು ಇವರೇ ಕಾರಣ. ಅರ್ಥ ಆಯ್ತಾ? ಈ ರೀತಿಯಾಗಿರುತ್ತೆ. ಫಾರ್ ಎಕ್ಸಾಂಪಲ್, ನೀವೀಗ ಬೋರ್ಡ್ ನ ನೋಡ್ತಾ ಇದ್ದೀರಾ. ಇಲ್ಲಿ ನಾನೀಗ ಲೈಟ್ ಆಫ್ ಮಾಡ್ತೀನಿ, ಕತ್ಲೆ ಇದೆ. ಈ ಕತ್ಲೆಲೂ ವಸ್ತುಗಳು ಕಾಣುತ್ತಾ? ಇಲ್ಲೊಂದು ಮಾರ್ಕರ್ ಇಟ್ಕೊಂಡಿದೀನಿ, ನನ್ ಕೈ ಹೀಗಿದೆ, ನನ್ ಕೈ ಹೀಗೆ ಮಾಡ್ತೀನಿ, ಕಾಣಿಸುತ್ತಾ? ಸೊ ಹಾಗಾಗಿ ಕತ್ಲಲ್ಲೂ ನಮ್ಗೆ ವಸ್ತುಗಳನ್ನ ಕಾಣೋಕೆ ಸಹಾಯಕವಾಗೋದೆ ಈ ದಂಡಕೋಶಗಳು ಅಥವಾ ರಾಡ್ ಸೆಲ್ಸ್. ಈ ಕೋನ್ ಮಾಮುಗಳು ಅಥವಾ ಬಣ್ಣಗಳ ರಾಜರು ಅಂತ ಕರಿಬಹುದು ಅಥವಾ ಕೋನ್ ಸೆಲ್ಸ್. ಇವರು ನಮ್ಗೆ ಬಣ್ಣದ ಪ್ರಪಂಚವನ್ನ ತೋರಿಸುವಂತಹ ನಿಜವಾದ ಹೀರೋಗಳು. ಇವ್ರ ಕೆಲಸ ಮಾಡೋಕ್ಕೆ ಒಳ್ಳೆ ಬೆಳಕು ಬೇಕು. ಈಗ ಬೆಳಕಲ್ಲಿ ನೋಡಿ ನಿಮ್ಗೆ ಹೆಂಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಬಣ್ಣಗಳು? ಆ ರೀತಿ ನಮ್ಮ ಕಣ್ಣಿನಲ್ಲಿ ಪ್ರಮುಖವಾಗಿ 3 ತರಹದ ಕೋನ್ ಸೆಲ್ಸ್ ಇರುತ್ತೆ: ಕೆಂಪು, ಹಸಿರು, ನೀಲಿ. ಅದನ್ನ ನಾವು RGB
ಕಲರ್ಸ್ ಅಂತ ಕರೆಯೋದು. ರೆಡ್, ಗ್ರೀನ್, ಇವುಗಳನ್ನ ಪ್ರಾಥಮಿಕ ಬಣ್ಣ ಅಂತ ಸಹ ಕರಿತೀವಿ. ಮತ್ತೆ ಇದು ಮೆದುಳಿಗೆ ಸೂಪರ್ ಮ್ಯಾಜಿಕ್ ಆಗಿ ಕಾಣೋ ಹಾಗೆ, ಬಣ್ಣಗಳು ಕಾಣೋ ಹಾಗೆ ಮಾಡುತ್ತೆ. ಉದಾಹರಣೆಗೆ ಬಾಳೆಹಣ್ಣು ಯಾವ ಬಣ್ಣ ಇರುತ್ತೆ? ಹಳದಿ ಬಣ್ಣ. ಸೊ ಹಳದಿ ಬಣ್ಣದ ಬಾಳೆಹಣ್ಣನ್ನು ನೋಡಿದಾಗ ಕಣ್ಣಿನ ಒಳಗಿರುವಂತಹ ಕೆಂಪು ಮತ್ತು ಹಸಿರು ಕೋನ್ಗಳು ಒಟ್ಟಿಗೆ ಹೆಚ್ಚಿಕೊಂಡು ನಮ್ಮ ಮೆದುಳಿಗೆ ನೋಡು ಅಲ್ಲಿ ಹಳದಿ ಬಣ್ಣ ಇದೆ ಅಂತ ಹೇಳುತ್ತೆ. ಅರ್ಥ ಆಯ್ತಾ? ಅದೇ ತರ ನಾವು ಒಂದು ವೇಳೆ ಕೆಂಪು, ಹಸಿರು, ನೀಲಿ ಬಣ್ಣವನ್ನ ಒಟ್ಟಿಗೆ ಸೇರಿಸಿದಾಗ ಅಲ್ಲಿ ಬೇರೆ ಬಣ್ಣ, ಅದನ್ನ ಆಮೇಲೆ ನಿಮ್ಗೆ ತೋರಿಸ್ತೀನಿ, ಆ ಬಣ್ಣ ಉಂಟಾಗತ್ತೆ. ಓಕೆನಾ? ಅರ್ಥ ಆಯ್ತಾ ಮಕ್ಕಳೇ ಇಷ್ಟು? ಈಗ ನಮಗಿಂತ ಹೆಚ್ಚು ಬಣ್ಣ ಯಾರಿಗೋ ಕಾಣಿಸುತ್ತೆ. ಅರ್ಥ ಆಯ್ತಾ? ಯಾರಿಗೆ ಕಾಣಿಸುತ್ತೆ? ನಮ್ಗಿಂತ ಹೆಚ್ಚು ಬಣ್ಣಗಳನ್ನ ಗುರುತಿಸುವ ಶಕ್ತಿ ಯಾರೋ ಒಬ್ರಿಗೆ ದೇವ್ರು ಕೊಟ್ಟಿದ್ದಾನೆ. ಯಾರವರು? ಯಾರಿಗಾದ್ರೂ ಗೊತ್ತಿದ್ಯಾ? ಗೊತ್ತಿದ್ಯಾ? ನೋಟ್ ಮಾಡ್ಕೊಂಡ್ರಿ ಅಂತ ಭಾವಿಸ್ತೀನಿ. ಹ್ಯಾವ್ ಯು ಆಲ್ ರಿಟನ್ ದಿಸ್ ಡೌನ್? ನೋಟ್ ಮಾಡ್ಕೊಂಡಿದ್ರೆ ಅಳಿಸಬಹುದಾ? ಯಾರಿವ್ರು? ಜೇನು ನೊಣ ಅಥವಾ ಹನಿ ಬಿ. ಈ ಹನಿ ಬೀಸ್ಗಳು ನಮ್ಗಿಂತ ಚೆನ್ನಾಗಿ ಬಣ್ಣಗಳನ್ನ ನೋಡುವಂತ ಶಕ್ತಿಯನ್ನ ದೇವ್ರು ಅವ್ರಿಗೆ ಕೊಟ್ಟಿರ್ತಾರೆ. ಅದೇ ರೀತಿ ಕೆಲವೊಂದು ಪಕ್ಷಿಗಳಿಗೂ ಕೂಡ ತುಂಬಾ ಚೆನ್ನಾಗಿ ಬಣ್ಣಗಳನ್ನ ಕಾಣಿಸ್ತಾ ಹೋಗುತ್ತೆ. ಈ ಕೆಲವ್ರಿಗೆ ಬಣ್ಣಗಳ ಕುರುಡುತನ, ಕಲರ್ ಬ್ಲೈಂಡ್ನೆಸ್ ಇದೆ, ವರ್ಣಾಂಧತೆ ಇದೆ ಅಂತ ಹೇಳಿದ್ರೆ ಅವ್ರಿಗೆ ಈ ಒಂದು ಕೋನ್ ಸೆಲ್ಸ್ ಅಥವಾ ಈ ಒಂದು ಶಂಕುಕೋಶದ ಒಂದು ಕೊರತೆಯಿಂದ ಉಂಟಾಗತ್ತೆ. ರೈಟ್? ಇದಿಷ್ಟು ಕಲರ್ ವಿಷನ್ಗೆ ಸಂಬಂಧಪಟ್ಟಂತಹ ಒಂದಿಷ್ಟು ಮಾಹಿತಿ. ಈಗ ನಮ್ಮ ಸಿಮ್ಯುಲೇಷನ್ಗೆ ವಾಪಸ್ ಆಗೋಣ. ಇದನ್ನೆಲ್ಲ ನೋಟ್ ಮಾಡ್ಕೊಂತಿದ್ರ ಅಂತ ನಾನು ಭಾವಿಸ್ತೀನಿ. ಹ್ಯಾವ್ ಯು ಆಲ್ ನೋಟೆಡ್ ದಿಸ್ ಡೌನ್? ಓಕೆ. ಈಗ ನಾ ಹೇಳ್ದೆ, ನಮ್ಮ ಕಣ್ಣು ಮೂಲತಃ ಕೋನ್ ಮಾಮ್ಗಳು 3 ತರದ ಬಣ್ಣಗಳನ್ನ ಗ್ರಹಿಸುತ್ತೆ. ಯಾವ್ದ್ಯಾವ್ದು? ಕೆಂಪು, ಹಸಿರು, ನೀಲಿ. ಇದನ್ನ ನಾವು RGB ಕಲರ್ಸ್ ಅಂತ ಕರಿತೀವಿ. ಇದ್ರ ಬಗ್ಗೆ ಮಾತಾಡ್ತೀನಿ. ಅದಕ್ಕಿಂತ ಮುಂಚೆ ನೀವ್ ಇಲ್ಲಿ ಗಮನಿಸ್ಬೇಕು. ನಾನು ಇದಕ್ಕೋದು ಫಿಲ್ಟರ್ ನ ಹಾಕ್ದೆ ಅಂತ ಇಟ್ಕೊಳ್ಳಿ. ಕೆಂಪು ಬಣ್ಣ ಬರ್ತಾ ಇದೆ. ಇಲ್ಲಿ ಅರಿಶಿಣದ ಫಿಲ್ಟರ್ ಹಾಕಿದ್ರೆ ನಮ್ಗೆ ಯಾವ ಬಣ್ಣನೂ ಗೊತ್ತಾಗ್ತಾ ಇಲ್ಲ. ಅದೇ ಒಂದ್ ಸ್ವಲ್ಪ ಈ ಕಡೆ ಬಂದು ಇಲ್ಲಿ ಚೆಕ್ ಮಾಡಿದಾಗ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಅಲ್ವಾ? ಅಂದ್ರೆ ಈ ಫ್ಯಾಮಿಲಿಯ ಗುಂಪುಗಳು ಅಂತ ಇರುತ್ತೆ. ಈಗ ಕೆಂಪು ಫ್ಯಾಮಿಲಿ ಅಂದ್ರೆ ಕೆಂಪು ಫ್ಯಾಮಿಲಿಲಿ ಗಾಢ ಕೆಂಪು, ಲೈಟ್ ರೆಡ್, ಕೇಸರಿ, ಇವೆಲ್ಲ ಕೆಂಪು ಫ್ಯಾಮಿಲಿಗೆ ಬರುತ್ತೆ. ಅರಿಶಿಣ ಬಣ್ಣ ಅಂದ್ರೆ ಅರಿಶಿಣ, ಡಾರ್ಕ್ ಯೆಲ್ಲೋ, ಆ ರೀತಿ ಈ ಯೆಲ್ಲೋ ಫ್ಯಾಮಿಲಿಗೆ ಬರುತ್ತೆ. ಹಸಿರಲ್ಲೂ ಅಷ್ಟೇ ಗಿಣಿ ಹಸಿರು, ಎಲೆ ಹಸಿರು, ಇವೆಲ್ಲ ಹಸಿರು ಬಣ್ಣದ ಗುಂಪಿಗೆ ಬರುತ್ತೆ. ಯಾವುದು ಅದರದೇ ಫ್ಯಾಮಿಲಿಗ ಗಿಣಿ ಹಸಿರು ತರದ ಬಣ್ಣ ಇಲ್ಲಿದೆ, ಅದೇ ಫ್ಯಾಮಿಲಿಯ ಬಣ್ಣಗಳಿರುತ್ತೋ ಅದನ್ನ ನೀಟಾಗಿ ನಮ್ಗಿಲ್ಲಿ ಕಾಣಿಸ್ತಾ ಹೋಗುತ್ತೆ. ಓಕೆ, ಇಲ್ಲಿ ಅರ್ಶನವರೆಗೂ ಕೂಡ ತಗೊಬಹುದು. ಅದೇ ಸಡನ್ ಆಗಿ ವಿರುದ್ಧವಾದಂತಹ ಬಣ್ಣ ಹಾಕಿದಾಗ ಅದು ನಮ್ಮ ಕಣ್ಣು ಗ್ರಹಿಸೋದಿಲ್ಲ. ನಿಮ್ಮೆಲ್ಲರಿಗೂ ಈ ಪಾಯಿಂಟ್ ಅರ್ಥ ಆಗ್ತಾ ಇದೆಯಾ? ಇದನ್ನ ನೀವು ಟಾರ್ಚ್ ಲೈಟ್ ಅಲ್ಲೂ ನೋಡಬಹುದು, ಈ ರೀತಿ ಫೋಟೋಸ್ ಗಳಲ್ಲೂ ನೋಡಬಹುದು. ಯಾವ ಬಣ್ಣ ಇದೆ ಇಲ್ಲಿ? ಕೆಂಪು ಬಣ್ಣ. ಈಗ ನಾನು ಇಲ್ಲಿ ಕೆಂಪು ಬಣ್ಣದ ಫಿಲ್ಟರ್ ನ ಹಾಕಿದ್ರೆ ನಮ್ಮ ಕಣ್ಣು ಗ್ರಹಿಸುತ್ತೆ. ಕೇಸರಿ ಬಣ್ಣ ಹಾಕಿದೀನಿ ನಾನೀಗ. ಕೆಂಪು ಬಣ್ಣವನ್ನ ಹಾಕಿದ್ರೆ ಕೆಂಪು ಬಣ್ಣ ಅಂತ ಗ್ರಹಿಸ್ಲಿಕ್ಕೆ ಶುರು ಮಾಡುತ್ತೆ. ಅದೇ ರೀತಿ ಇಲ್ಲಿ ಅರಿಶಿಣ ಬಣ್ಣ, ಅರಿಶಿಣದ ಫೋಟೋಸ್ ಗಳು ಬರ್ತಿದೆ. ನೀಲಿ ಬಣ್ಣ, ನೀಲಿದ್ ಬರುತ್ತೆ. ನೇರಳೆ ಬಣ್ಣ, ನೇರಳೆದ್ ಬರುತ್ತೆ. ಹಾಗಾದ್ರೆ ಬಿಳಿ ಬಣ್ಣವನ್ನ ನಾನು ಹಾಕಿದಾಗ, ಬಿಳಿ ಬಣ್ಣವನ್ನ ನಾನು ಸೆಲೆಕ್ಟ್ ಮಾಡಿದಾಗ ಏನ್ ಬರ್ತಿದೆ? ಬಿಳಿ ಬಣ್ಣವನ್ನ ಸೆಲೆಕ್ಟ್ ಮಾಡಿದಾಗ ಇಲ್ಲಿ ಕೆಂಪು ಬಣ್ಣ. ಓಕೆ, ಈ ಫಿಲ್ಟರ್ ನ ತೆಗ್ದ್ಬಿಡ್ತೀನಿ ನಾನೀಗ. ಫಿಲ್ಟರ್ ಕೆಂಪು ಬಣ್ಣ ಆಗಿರೋದ್ರೆ ಕೆಂಪು ಬಣ್ಣ ತೋರಿಸ್ತಾ ಇದೆ. ಅಂದ್ರೆ ಕೆಂಪು ಬಣ್ಣದ ಒಳಗೂ ಕೂಡ ಬಿಳಿಯ ಬಣ್ಣ ಹೋಗುತ್ತೆ ಅಂತ. ಈಗ ಬಿಳಿ ಬಣ್ಣನೇ, ಬರೀ ಖಾಲಿ ಬಿಳಿ ಬಣ್ಣನೇ ಹಾಕಿದಾಗ ಏನ್ ಕಾಣಿಸ್ತಾ ಇದೆ? ನೀವಿಲ್ಲಿ ಸೂಕ್ಷ್ಮವಾಗಿ ವೀಕ್ಷಿಸುತ್ತೆ ಒಂದು ವ್ಯತ್ಯಾಸವನ್ನ ಗಮನಿಸಬಹುದು. ನಾನಿಲ್ಲಿ ಬೇರೆ ಬಣ್ಣಗಳನ್ನ ತೆಕ್ಕೊಂಡಾಗ ಯಾವ ಕಲರ್ ಇತ್ತಿಲ್ಲಿ? ಕೆಂಪು. ಕೆಂಪು ಫೋಟೋನ್ಸ್ ಬಂತು. ಎಲ್ಲೋ ತೆಕ್ಕೊಂಡಾಗ ಎಲ್ಲೋ ಬಂತು. ನೀಲಿ ತಗೊಂಡಾಗ ನೀಲಿ ಬಂತು. ಆದ್ರೆ ಬಿಳಿ ಸೆಲೆಕ್ಟ್ ಮಾಡಿದಾಗ ಯಾವ ಬಣ್ಣ ಬರ್ತಾ ಇದೆ? ಎಲ್ಲಾ ಬಣ್ಣಗಳ ಮಿಕ್ಸ್ಚರ್ ಬರ್ತಾ ಇದೆ. ಒಂದ್ ಹಾಡಿದೆ ಗೊತ್ತಾ ಕನ್ನಡದಲ್ಲಿ? 7 ಸ್ವರವು ಸೇರಿ ಸಂಗೀತವಾಯಿತು, 7 ಬಣ್ಣ ಸೇರಿ ಬಿಳಿಯ ಬಣ್ಣವಾಯಿತು. ಈ ಒಂದು ಹಾಡಿಗೆ ಪೂರಕವಾಗಿರುವಂತಹ ಸತ್ಯದ ನುಡಿಯೊಂದನ್ನ ನೋಡೋಣ. ನಾ ಆಗ್ಲೇ ಹೇಳ್ದೆ, ಕೋನ್ ಸೆಲ್ಸ್ಗಳು, ಶಂಕುಕೋಶಗಳಲ್ಲಿ 3 ತರವಾದಂತಹ ಬಣ್ಣಗಳನ್ನ ಪ್ರತಿನಿಧಿಸುವಂತಹ ಶಕ್ತಿ ಇರುತ್ತೆ. ಯಾವ್ದ್ಯಾವ್ದು?
ಕೆಂಪು, ಹಸಿರು, ನೀಲಿ. ಈಗ ಒಂದು ಹಳದಿ ಬಾಳೆಹಣ್ಣನ್ನು ನೋಡ್ತೀವಿ ನಾವು. ಆಗೇನಾಗುತ್ತೆ, ಕೆಂಪು ಬಣ್ಣ, ಕೆಂಪು ಕಲರ್ ಬರುತ್ತೆ. ಹಸಿರು ಬಣ್ಣ ಇವೆರಡು ಸೇರಿ ಏನಾಗುತ್ತೆ, ಅರಿಶಿನ ಕಲರ್ ಆಗುತ್ತೆ. ಅರೆ ಮೇಡಮ್, ನಾವು ಡ್ರಾಯಿಂಗ್ಸ್ ಕ್ಲಾಸ್ ಅಲ್ಲಿ, ಆರ್ಟ್ ಕ್ಲಾಸ್ ಅಲ್ಲಿ ಪೇಂಟಿಂಗ್ ಮಾಡ್ತಿರ್ಬೇಕಾದ್ರೆ ಇದೇ ರೀತಿ ಬಣ್ಣಗಳನ್ನ ಮಿಕ್ಸ್ ಮಾಡಿ ಆಟ ಆಡ್ತೀವಿ. ಹಂಗಾದ್ರೆ ಅಲ್ಲಿ ಆಡ್ತಾ ಇರೋದು ನಮ್ಮ ಕೋನ್ ಸೆಲ್ಸ್ ಗಳ ಜೊತೆಗ, ನಮ್ಮ ಶಂಕು ಕೋಶಗಳ ಜೊತೆಗ? ಖಂಡಿತವಾಗ್ಲೂ ನಿಜ ಮಕ್ಕಳು. ಈಗ ನೀವು ಕ್ಯೂರಿಯಾಸಿಟಿ ನೋಡ್ಬೋದು, ಈಗ ಹಸಿರು ಮತ್ತೆ ನೀಲಿ ಬಣ್ಣವನ್ನ ನಾನು ಮಿಶ್ರಣ ಮಾಡಿದೆ ಅಂದ್ರೆ ಅದು ರಾಮ ಗ್ರೀನ್ ಅಂತೀವಿ, ಸಯನ್ ಬ್ಲೂ ಅಂತೀವಿ, ಈ ಒಂದು ಬಣ್ಣ ನಮ್ಗೆ ಸಿಗುತ್ತೆ. ನೀಲಿ ಬಣ್ಣವನ್ನ ಕಮ್ಮಿ ಮಾಡಿ ಹಸಿರು ಬಣ್ಣ ಗಾಢವಾಗಿದ್ದಾಗ ಈ ಬಣ್ಣ ಗಿಳಿ ಹಸಿರು ಬರುತ್ತೆ. ಹಸಿರು ಬಣ್ಣವನ್ನ ಕಮ್ಮಿ ಮಾಡಿ ನೀಲಿ ಬಣ್ಣವನ್ನೇ ಜಾಸ್ತಿ ಮಾಡಿದಾಗ ಈ ಬಣ್ಣ ಬರುತ್ತೆ. ಈಗ ಕೆಂಪು ಬಣ್ಣವನ್ನ ಇದಕ್ಕೆ ಸೇರಿಸಿ ಸಂಪೂರ್ಣವಾಗಿ ಹಸಿರು ಬಣ್ಣವನ್ನ ಕಮ್ಮಿ ಮಾಡಿದಾಗ ನೇರಳೆ ಬಣ್ಣ ಬಂತು. ಕೆಂಪು ಬಣ್ಣವನ್ನ ಜಾಸ್ತಿ ಮಾಡಿ ನೀಲಿ ಬಣ್ಣವನ್ನ ಜಾಸ್ತಿ ಮಾಡಿದಾಗ ತಿಳಿ ಗುಲಾಬಿ ಬಣ್ಣ ಬಂತು. ನೀಲಿ ಬಣ್ಣವನ್ನ ಕಮ್ಮಿ ಮಾಡಿ ಕೆಂಪು ಬಣ್ಣ ಜಾಸ್ತಿನೇ ಇಟ್ಟಾಗ ಗಾಢವಾದಂತಹ ಗುಲಾಬಿ ಬಣ್ಣ ಸಿಕ್ತು. ಈಗ ನೀಲಿ ಬಣ್ಣವನ್ನ ಜಾಸ್ತಿ ಮಾಡಿ ಕೆಂಪನ್ನ ನಾನು ಸಂಪೂರ್ಣವಾಗಿ ಇಲ್ಲಿ ಕಮ್ಮಿ ಮಾಡ್ತಾ ಬಂದಾಗ ಈ ರೀತಿಯಾದಂತಹ ಬಣ್ಣವನ್ನ ನಮ್ಗೆ ಸಿಗ್ತಾ ಹೋಯ್ತು. ಎರಡನ್ನ ಕೂಡ ಸಮ ಪ್ರಮಾಣದಲ್ಲಿ ಇಟ್ಟಾಗ ಈ ತರ ವೈಲೆಟ್ ಕಲರ್ ಅಂತ ಕರಿತೀವಿ, ಈ ರೀತಿ ಬಣ್ಣ ಬಂತು. ಹೀಗೆ ಬಣ್ಣಗಳೊಂದಿಗೆ ನಾವು ಎಷ್ಟೋ ತರಹದ ಆಟಗಳನ್ನ ಆಡ್ತಾ ಹೋಗ್ತು. ಆದ್ರಿಂದ ಈಗ ನಾನು ಎಲ್ಲಾ ಬಣ್ಣಗಳನ್ನು ಹೆಚ್ಚು ಮಾಡ್ತೀನಿ. ಕೆಂಪು, ಹಸಿರು, ನೀಲಿ. ಆಗೇನಾಗುತ್ತೆ, ಯಾವ ಬಣ್ಣ ಬಂತು, ಬಿಳಿಯ ಬಣ್ಣ. ಇಸಂಟ್ ಇಟ್ ಅ ಮ್ಯಾಜಿಕ್? ಮ್ಯಾಜಿಕ್ ಹಿಂದೆ ಇರೋ ಲಾಜಿಕ್ ಅರ್ಥ ಆಯ್ತಾ? ಈ ಒಂದು ಬಣ್ಣಗಳು ಕೆಂಪು, ಹಸಿರು, ನೀಲಿ, ಇದನ್ನ ನಾವು ಪ್ರಾಥಮಿಕ ಬಣ್ಣಗಳು ಅಥವಾ ಪ್ರೈಮರಿ ಕಲರ್ಸ್ ಅಂತ ಕರಿತೀವಿ. ತಿಳಿತಾ? ಏನಂತ ಕರಿತೀವಿ? ಪ್ರಾಥಮಿಕ ಬಣ್ಣಗಳು ಅಂತ ಕರಿತೀವಿ. ಜನರಲ್ ಆಗಿ ಈ ನಮ್ಮ ಕೋನ್ ಸೆಲ್ಸ್ ಗಳು ಅಥವಾ ಶಂಕು ಕೋನಗಳು ಇದೆಯಲ್ಲ, ಅವುಗಳಲ್ಲಿ 3 ತರಹದ ಕೋನ್ಗಳು ಇರುತ್ತೆ. LED ಲೈಟ್ ಗಳ ತರ 3 ತರ ಇರುತ್ತೆ, ಕೆಂಪು, ಹಸಿರು, ನೀಲಿ. ಈ 3 ಮಿಶ್ರಣ ಆದಾಗ ನಮ್ಗೆ ಬಿಳಿ ಬಣ್ಣ ಸೇರುತ್ತೆ. ಆದ್ರಿಂದ ಎಲ್ಲಾ ಬಣ್ಣಗಳ ತಾಯಿ ಬಣ್ಣವನ್ನ ಬಿಳಿ ಬಣ್ಣ ಅಂತ ಕರಿತೀವಿ. ಈಗ ವಾಪಸ್ ಇದೇ ಒಂದು ಎಕ್ಸ್ಪೆರಿಮೆಂಟ್ ನಾವು ಹೋದಾಗ ಇಲ್ಲಿ ನೋಡಿ, ನಾನು ಬಿಳಿ ಬಣ್ಣವನ್ನ ಸೆಲೆಕ್ಟ್ ಮಾಡಿದಾಗ ಎಲ್ಲಾ ಬಣ್ಣಗಳು ಸೇರಿದ್ದು ಇದೇ ಕಾರಣಕ್ಕೆ. ಅಕಸ್ಮಾತ್ ನಾನು ಫಿಲ್ಟರ್ ಹಿಕ್ದಾಗ ಈ ಬಿಳಿಯ ಬಣ್ಣ ಇರೋದ್ರಿಂದ ಯಾವ ಬಣ್ಣ, ಟಾರ್ಚ್ ಅಲ್ಲಿ ಬಿಳಿ ಬಣ್ಣ ಇತ್ತು ಅಂದ್ರೆ ನಾನು ಯಾವ ಫಿಲ್ಟರ್ ಹಾಕಿದ್ರು ಕೂಡ ಬಿಳಿ ಬಣ್ಣ ಅದ್ರ ಮೂಲಕ ಪಾಸ್ ಆಗುತ್ತೆ. ಯಾಕಂದ್ರೆ ಹಸಿರಲ್ಲೂ ಬಿಳಿ ಇದೆ, ಎಲ್ಲೆಲ್ಲೂ ನಾನೇ ಅನ್ನೋ ಹಂಗೆ ಬಿಳಿ ಬಣ್ಣ ಎಲ್ಲಾ ಕಡೆನೂ ಇದೆ. ನಿಮ್ಗೆ ಅರ್ಥ ಆಗ್ತಾ ಇದೆಯಾ ಈ ವಿಷಯ ನಾನು ಹೇಳ್ತಾ ಇರೋದು? ಆದ್ರಿಂದ ಬಿಳಿ ಬಣ್ಣವನ್ನ ತಾಯಿ ಬಣ್ಣ ಅಂತ ಕರಿತೀವಿ. ಎಲ್ಲಾ ಬಣ್ಣಗಳ ತಾಯಿ ಬಣ್ಣ ಬಿಳಿಯ ಬಣ್ಣ ಆಗಿರುತ್ತೆ. ಅದೇ ರೀತಿ ಈ RGB, ರೆಡ್, ಗ್ರೀನ್, ಬ್ಲೂ, ಕೆಂಪು, ಹಸಿರು, ನೀಲಿ ಬಣ್ಣವನ್ನ ಪ್ರಾಥಮಿಕ ಬಣ್ಣ ಅಂತ ಕರಿತೀವಿ. ಇವುಗಳ ಮಿಶ್ರಣದಿಂದ ಹೊರ ಹೊಮ್ಮಿದಂತಹ ಬಣ್ಣ, ಉದಾಹರಣೆಗೆ ಹಳದಿ ಅಥವಾ ಗುಲಾಬಿ ಅಥವಾ ಇನ್ಯಾವುದೋ ಲೈಟ್ ಆಗಿರುವಂತಹ ಕೇಸರಿ, ಪೀಚ್ ಬಣ್ಣ, ಇವೆಲ್ಲವನ್ನ ನಾವು ಸೆಕೆಂಡರಿ ಕಲರ್ಸ್, ದ್ವಿತೀಯ ಶ್ರೇಣಿಯ ಬಣ್ಣಗಳು ಅಂತ ಕರಿತೀವಿ. ಒಟ್ಟಿಗೆ ಎಲ್ಲಾ ಬಣ್ಣಗಳನ್ನ ಸೇರಿಸಿದಾಗ ನಮ್ಗೆ ಯಾವ ಬಣ್ಣ ಸಿಗುತ್ತೆ, ಬಿಳಿಯ ಬಣ್ಣ ಸಿಗ್ತಾ ಹೋಗುತ್ತೆ. ನಿಮ್ಮೆಲ್ಲಾರ್ಗೂ ಈ ಪರ್ಟಿಕ್ಯುಲರ್ ಸಿಮ್ಯುಲೇಷನ್ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ. ಯಾರಿಗಾದ್ರೂ ಡೌಟ್ಸ್ ಇದೆಯಾ? ಅರ್ಥ ಆಗಿಲ್ಲ ಅನ್ನೋರು ಯಾರಾದ್ರೂ ಇದ್ದೀರಾ? ಇಲ್ಲ. ಹಂಗಿದ್ರೆ ಈ ಸಿಮ್ಯುಲೇಷನ್ ನಿಮ್ಗೆ ಅರ್ಥ ಆಗಿದೆ ಅಂತ ಭಾವಿಸ್ತಾ ನಾವು ಇವತ್ತಿನ ಈ ಒಂದು ಸೆಷನ್ ಅಲ್ಲಿ ನಮ್ಮ ನಿರಂತರವಾಗಿ ಬದಲಾಗ್ತಾ ಇರುವಂತಹ ವಿಜ್ಞಾನದ ಜಗತ್ತಿನ ಕುರಿತು ಸಾಗೋಣ. ನಮ್ಮ ಮೊದಲನೆಯ ಪಾಠದ ಕುರಿತು ಸಾಗೋಣ. ಕ್ಲಿಯರ್? ವೆರಿ ಗುಡ್. ಈಗ ನಿರಂತರವಾಗಿ ಬದಲಾಗುತ್ತಿರುವ ವಿಜ್ಞಾನದ ಜಗತ್ತು, ಕಾನ್ಸ್ಟೆಂಟ್ಲಿ ಚೇಂಜಿಂಗ್ ವರ್ಲ್ಡ್ ಆಫ್ ಸೈನ್ಸ್. ವಿಜ್ಞಾನದ ಅದ್ಭುತ ಜಗತ್ತಿಗೆ ಸ್ವಾಗತ. ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ, ಪ್ರೀತಿಯ ಸ್ವಾಗತ ನಮ್ಮ ಈ ವಿಜ್ಞಾನದ ಅದ್ಭುತವಾದಂತಹ ಜಗತ್ತಿಗೆ. ನೋಡಿ, ನೀವು 6ನೇ ತರಗತಿಯಲ್ಲಿ ಕುತೂಹಲದೊಂದಿಗೆ ನಿಮ್ಮ ಸಾಹಸಗಳನ್ನ ಆನಂದಿಸಿದ್ರಿ ಮತ್ತು ಈಗ ವಿಜ್ಞಾನದ ಅದ್ಭುತ ಜಗತ್ತಿನಲ್ಲಿ ನಮ್ಮ ಪ್ರಯಾಣವನ್ನ ಮುಂದುವರಿಸಲು ಸಿದ್ಧರಾಗಿದ್ದೀರಾ. ರೈಟ್? ಇದು ಕೇವಲ ಸತ್ಯಾಂಶ ಅಂದ್ರೆ ಫ್ಯಾಕ್ಟ್ಸ್ ಅಂತ ಕರಿತೀವಿ, ಹೊಂದಿರುವಂತಹ ಪುಸ್ತಕ ಅಲ್ಲ. ಇದು ನಾವು ವಾಸಿಸ್ತಾ ಇರುವಂತಹ ಸುಂದರ ಜಗತ್ತನ್ನ ತಿಳಿಯಲು ಯತ್ನಿಸುತ್ತಿರುವಂತಹ ಸಂದರ್ಭದಲ್ಲಿ ಪ್ರಶ್ನೆ ಮಾಡಲು, ಏನಾದ್ರೂ ಕ್ವೆಶ್ಚನ್ ಮಾಡೋಣ. ಆಗ್ಲೇ ಹೇಳಿದ್ದೆ, ವಿಜ್ಞಾನದ ಸ್ಟಾರ್ಟ್ ಸೆಷನ್ ಅಲ್ಲೇ ನಾನು ಹೇಳಿದ್ದೆ, ವಿಜ್ಞಾನ ಬಂದ್ರೆ ನಾವು ಪ್ರಶ್ನೆಗಳನ್ನ ಮಾಡ್ಬೇಕು ಹೆಚ್ಚು. ಇಲ್ಲಿ
ಪ್ರಯೋಗಗಳನ್ನ ಮಾಡ್ಬೇಕು, ಎಕ್ಸ್ಪೆರಿಮೆಂಟ್ ಮಾಡ್ಬೇಕು ಮತ್ತು ಅನ್ವೇಷಿಸಬೇಕು, ಅನಲೈಸ್ ಮಾಡ್ಬೇಕು. ಅದಕ್ಕೆ ನಾವು ನೀಡುವಂತಹ ಆಹ್ವಾನವಾಗಿದೆ. ವಿ ಆರ್ ಇನ್ವೈಟಿಂಗ್ ದ ಕ್ವೆಶನ್ಸ್, ವಿ ಆರ್ ಇನ್ವೈಟಿಂಗ್ ದ ಎಕ್ಸ್ಪೆರಿಮೆಂಟ್ಸ್, ವಿ ಆರ್ ಇನ್ವೈಟಿಂಗ್ ದ ಅನಲೈಸೇಷನ್. ಇವೆಲ್ಲದನ್ನು ಕುರಿತು ಇರುವಂತಹದ್ದು ವಿಜ್ಞಾನ ಆಗ್ತಾ ಬರುತ್ತೆ. ಚಿಕ್ಕ ಮತ್ತು ದೊಡ್ಡ, ಹತ್ತಿರ ಮತ್ತು ದೂರ, ಎಲ್ಲವನ್ನು ವಿಜ್ಞಾನದ ಜಗತ್ತು ಒಳಗೊಂಡಿದೆ. ನಾವು ಎಳೆಯೊಳಗಿನ ಸೂಕ್ಷ್ಮ ಕೋಶಗಳನ್ನ, ಇವಾಗ ಒಂದು ಎಲೆಯನ್ನ ಒಂದು ಮೈಕ್ರೋಸ್ಕೋಪ್ ಕೆಳಗಡೆ ಇಟ್ರೆ ಏನಾಗುತ್ತೆ, ಅದ್ರೊಳಗೆ ಈ ರೀತಿ ಸೂಕ್ಷ್ಮ ಕೋಶಗಳಿರುತ್ತೆ. ಇದೊಂದು ಎಲೆಯಲ್ಲಿರುವಂತಹ, ಜೀವಂತವಾಗಿರುವಂತಹ ಎಲೆಯಲ್ಲಿರುವಂತಹ ಸೂಕ್ಷ್ಮ ಕೋಶಗಳು ಈ ರೀತಿಯಾಗಿರುತ್ತೆ ನೋಡಿ. ಮೈಕ್ರೋಸ್ಕೋಪ್ ಗಳ ಸಹಾಯದಿಂದ ಇವು ನಮ್ಗೆ ಕಾಣ್ಲಿಕ್ಕೆ ಸಾಧ್ಯವಾಗುತ್ತೆ. ಎಲೆಯೊಳಗಡೆ ಇರುವಂತಹ ಸೂಕ್ಷ್ಮ ಕೋಶಗಳು. ಅಥವಾ ನಾವು ಸೂರ್ಯ ಮತ್ತು ನಕ್ಷತ್ರಗಳ ಚಲನೆಯನ್ನ ಕೂಡ ಗಮನಿಸ್ತಾ ಹೋಗಬಹುದು. ಸೂರ್ಯ ಎಷ್ಟು ಬೃಹದಾಕಾರವಾಗಿರುವಂತಹ ಗ್ರಹ ಗೊತ್ತಾ? ಗ್ರಹ ಅನ್ನೋದ್ಕಿಂತ ಅದೊಂದು ನಕ್ಷತ್ರ. ಸೂರ್ಯ ಬಂದು ಸನ್ ಇಸ್ ಅ ಸ್ಟಾರ್, ಇಟ್ಸ್ ನಾಟ್ ಅ ಪ್ಲಾನೆಟ್, ಇಟ್ ಇಸ್ ಅ ಸ್ಟಾರ್. ಎಷ್ಟು ಬೃಹದಾಕಾರವಾಗಿದೆ ಸೂರ್ಯ, ಮತ್ತು ಅದರ ನಕ್ಷತ್ರಗಳ ಜೊತೆಗಿರುವಂತಹ ಚಲನೆಯನ್ನ ನೋಡ್ತಾ ಇರ್ಬೋದು. ನಾವು ನಮ್ಮ ಸುತ್ತಲಿನ ವಸ್ತುಗಳನ್ನ ಮನೆಯಲ್ಲಿ ಪರೀಕ್ಷಿಸ್ತಾ ಇರಬಹುದು, ಅಥವಾ ಭೂಮಿಯೊಳಗಿನ ಅಂತರ್ಜಲ ಹೇಗೆ ಹರಿಯುತ್ತೆ ಅನ್ನೋದ್ರ ಬಗ್ಗೆ ಕೂಡ ಯೋಚನೆ ಮಾಡ್ತಾ ಹೋಗಬಹುದು ನೋಡಿ. ಭೂಮಿಯೊಳಗೆ ಅಂತರ್ಜಲ ಹೇಗೆ ಹರಿತಾ ಹೋಗುತ್ತೆ, ಅಂತರ್ಜಲದ ಬಗ್ಗೆ ಯಾರ್ಯಾರಿಗೆ ಗೊತ್ತಿದೆ? ಏನಂತೀವಿ ನಾವ್ ಅದಕ್ಕೆ? ಅಂಡರ್ ವಾಟರ್. ಇದ್ರ ಉಗಮ ಎಲ್ಲ ಆಗುತ್ತೆ, ಅದ್ ಹೇಗೆ ಹರಿದು ಹೋಗುತ್ತೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ಲಿಕ್ಕೂ ಈ ಒಂದು ಪುಸ್ತಕ ಸಾಧ್ಯ ಮಾಡ್ತಾ ಬರುತ್ತೆ. ಆದ್ರಿಂದ ಈ ಪುಸ್ತಕದ ಅಧ್ಯಾಯಗಳನ್ನ ನೀವು ಓದ್ತಾ ಹೋದಂತೆ ನಿಮ್ಮ ಆಲೋಚನೆಗೆ ಸವಾಲೆಸೆಯುವ ಹೊಸ ಸಾಹಸಗಳು ಪ್ರಾರಂಭ ಆಗತ್ತೆ. ಸೊ ನಿಮ್ಮ ಜ್ಞಾನವನ್ನ ವಿಸ್ತರಿಸಿಕೊಳ್ಬೇಕು ಮತ್ತು ನೀವೇ ಸಣ್ಣ ಆವಿಷ್ಕಾರವನ್ನ ಮಾಡೋದಕ್ಕೆ ಈ ಒಂದು ಪುಸ್ತಕ ನಿಮ್ಗೆ ಸಹಾಯ ಮಾಡ್ತಾ ಬರುತ್ತೆ. ಮಜಲ್ ತರ ಜೊತೆಗೆ ಬ್ರೈನ್ ಅನ್ನು ಕೂಡ ನಾವು ಬೆಳೆಸ್ತಾ ಹೋಗೋಕೆ ಸಾಧ್ಯ ಆಗ್ತಾ ಬರುತ್ತೆ. ಈಗ ಮಕ್ಕಳೇ, ವಿಜ್ಞಾನ ಅಂತ ಹೇಳಿದ್ರೆ ಕೇವಲ ಪ್ರಶ್ನೆ ಉತ್ತರಗಳನ್ನ ಬಾಯಿಪಾಠ ಮಾಡೋದಲ್ಲ. ನಮ್ಮ ಕಣ್ಣಿಗೆ ಕಾಣುವ ಸಣ್ಣ ಎಲೆಯ ಒಳಗಿನ ಜೀವಕೋಶದಿಂದ ಹಿಡಿದು ಆಕಾಶದಲ್ಲಿ ಇರುವ ಸೂರ್ಯ ನಕ್ಷತ್ರಗಳವರೆಗೆ ಎಲ್ಲವನ್ನ ಕುತೂಹಲದಿಂದ ನೋಡೋದೇ ವಿಜ್ಞಾನ. ಸೊ ಕ್ಯೂರಿಯಾಸಿಟಿ ಎಲ್ಲಾ ಕಡೆನೂ ನಮ್ಗೆ ಇರ್ಬೇಕಾಗತ್ತೆ. ಅಂತಹದ್ನೇ ನಾವು ವಿಜ್ಞಾನ ಅಂತ ಕರೆಯೋದು. ಅರ್ಥ ಆಗ್ತಾ ಇದ್ಯಾ? ಫಾಸ್ಟ್ ಆಗಿ ಎಲ್ಲಾದ್ರೂ ಮೂವ್ ಆಗ್ತಾ ಇದೀವಿ ಅಂತ ಅನ್ಸುತ್ತಾ? ಈ ವರ್ಷ ನೀವು ಕೇವಲ ಓದೋದಿಲ್ಲ, ಬದಲಾಗಿ ಒಬ್ಬ ಬಿಟ್ಟ ವಿಜ್ಞಾನಿಯಂತೆ ಸ್ವತಃ ಪ್ರಯೋಗಗಳನ್ನ ಮಾಡ್ತಾ ಕಲಿತೀರಾ. ಈಗ ಇಲ್ಲೊಂದು ಪಿಕ್ಚರ್ ಹಾಕಿದೀನಿ. ಏನಪ್ಪ ಈ ಪಿಕ್ಚರು? ಚಿಟ್ಟೆ ಒಂದು ಹಾರಾಟ ಆಗ್ತಿರೋದನ್ನ ನೋಡ್ಬಹುದು, ಕಾಗದದ ವಿಮಾನ ನೋಡ್ಬಹುದು. ನಮ್ಮ ಈ ರೋಚಕ ಪ್ರಯಾಣದ ಒಳಗೆ ಧುಮುಕುವ ಮೊದಲು ಒಂದು ಕ್ಷಣ ಈ ಪುಸ್ತಕದ ವಿಶೇಷತೆಯ ಬಗ್ಗೆ ಗಮನ ಹರಿಸಿ. ಎಲ್ಲಾರು ತಂದಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಪುಸ್ತಕದ ಪುಟ ಸಂಖ್ಯೆಗಳನ್ನ ಗಮನಿಸಿ. ಅವು ಚಿಟ್ಟೆಯ ಚಂಚಲ ಹಾರಾಟ ಮತ್ತು ಕಾಗದದ ವಿಮಾನದ ಏರಿಳಿತವನ್ನ ಅನುಸರಿಸಿವೆ. ಸೊ ಆದ್ರಿಂದ ನಾವು ಇಲ್ಲಿ ಚಿಟ್ಟೆಯಂತೆ ಒಂದು ಚಂಚಲ ಪೂರಕವಾದಂತಹ ಹಾರಾಟನು ಕಾಣಬಹುದು, ಮತ್ತೆ ಗಾಳಿಯ ವಿಮಾನದ ಏರಿಳಿತವನ್ನು ಕೂಡ ನೋಡ್ತಾ ಹೋಗಬಹುದು. ಚಿಟ್ಟೆಯು ಸ್ವತಂತ್ರವಾಗಿ ರೆಕ್ಕೆ ಬಡಿಯುವಂತೆ ಮತ್ತು ಕಾಗದದ ವಿಮಾನವು ಆಗಸದಲ್ಲಿ ಹಾರುವಂತೆ ಕುತೂಹಲವು ಮುನ್ನಡೆಸಿದಾಗ ನಮ್ಮ ಕಲಿಕೆಯು ತುಂಗಕ್ಕೆ ಏರುತ್ತದೆ. ಕಾಗದದ ವಿಮಾನದಂತಹ ಸರಳ ವಸ್ತು ನೈಜ ವೈಜ್ಞಾನಿಕ ಹಾರಾಟ ಅನ್ವೇಷಣೆ ಸ್ಫೂರ್ತಿ ನೀಡುತ್ತೆ. ಇನ್ನು ಪಕ್ಷಿಗಳ ರೆಕ್ಕೆಗಳನ್ನ ಅಧ್ಯಯನ ಮಾಡ್ತಾ ಸಂಶೋಧಕರಾಗಿ ಆರಂಭಗೊಂಡು ಅದನ್ನ ಅಧ್ಯಯನ ಮಾಡ್ತಾ ಹೋಗ್ಬಹುದು. ಇದೇ ರೀತಿ ಅನ್ವೇಷಣೆ ಮಾಡಲು ಅಧ್ಯಯನ ಮಾಡಲು ನಮ್ಗೆ ವಿಜ್ಞಾನ ಬಹಳಷ್ಟು ಅವಕಾಶಗಳನ್ನ gives us lots of space. ಆದ್ರಿಂದ ನಾವೆಲ್ಲರೂ ಸಣ್ಣವರಾಗಿದ್ದಾಗ, ಅಂದ್ರೆ ನೀವೆಲ್ಲ ಇನ್ನು ಸಣ್ಣವರೇ ಆಗಿದ್ದೀರಾ, ಬಟ್ ನಾವೆಲ್ಲ ಸಣ್ಣವರಾಗಿದ್ದಾಗ ಈ ಕಾಗದದ ವಿಮಾನವನ್ನ ಮಾಡ್ತಾ ಇದ್ವಿ. ಅದೇ ರೀತಿ ಕಾಗದದ ವಿಮಾನ ಮಾಡಿ ಅದ್ ಎಷ್ಟು ದೂರ ಹಾರುತ್ತೆ ಅನ್ನೋದನ್ನ ಗಮನಿಸ್ತಾ ಇದ್ವಿ. ಇವತ್ತು ನಿಜವಾದ ದೊಡ್ಡ ವಿಮಾನಗಳನ್ನ ಕಂಡು ಹಿಡಿದಿದ್ದಾರೆ ಅಂತ ಹೇಳಿದ್ರೆ ನಮ್ಮ ಸುತ್ತಲಿನ ಸರಳ ವಿಷಯಗಳನ್ನ ಸೂಕ್ಷ್ಮವಾಗಿ ಗಮನಿಸೋದ್ರಿಂದಲೇ ದೊಡ್ಡ ಆವಿಷ್ಕಾರಗಳು ಕೊಳ್ಳುತ್ತೆ ಅಂತಾನೆ ಹೇಳ್ಬಹುದು. ತಿಳಿತಾ? ಅರ್ಥ ಆಗ್ತಾ ಇದ್ಯಾ? ಇಲ್ಲಾದ್ರೂ ಸ್ಪೀಡಾಗಿ ಮೂವ್ ಆಗ್ತಾ ಇದೀನಿ ಅಂತ ಅನಿಸ್ತಾ ಇದ್ಯಾ? ಈಗ ಇಲ್ಲಿರುವಂತ ಲೈನ್ ಅನ್ನ ಓದಿ ಯಾರಾದ್ರೂ ಜೋರಾಗಿ, ಇನ್ನೂ ಜೋರಾಗಿ.
ಚಿಟ್ಟೆ ಸ್ವತಂತ್ರವಾಗಿ ರೆಕ್ಕೆ ಬಡಿಯುವಂತೆ ಮತ್ತು ಕಾಗದದ ವಿಮಾನವು ಆಕಾಶದಲ್ಲಿ ಹಾರುವಂತೆ ಕುತೂಹಲ ಮುನ್ನಡೆಸಿದಾಗ ನಮ್ಮ ಕಲಿಕೆಯು ಉತ್ತುಂಗಕ್ಕೆ ಏರುತ್ತದೆ. ಈ ಚಿಟ್ಟೆ ಬಡಿತ ಏನಿದೆಯಲ್ಲ ಅದು ನ್ಯಾಚುರಲ್ ಆಗಿ ಆಗ್ಬೇಕು, ಇಂಡಿಪೆಂಡೆಂಟ್ ಆಗಿ ಆಗ್ಬೇಕು. ಅದೇ ರೀತಿ ಈ ಕಾಗದದ ವಿಮಾನ ಆಗಸದಲ್ಲಿ ಹಾರುವಂತೆ ನಮ್ಮಲ್ಲೂ ಕೂಡ ಕುತೂಹಲ, ಕ್ಯೂರಿಯಾಸಿಟಿ ಇದ್ದಾಗ ಮಾತ್ರ ನಮ್ಮ ಕಲಿಕೆ ಅನ್ನೋದು ಉತ್ತುಂಗಕ್ಕೆ ಏರಲು ಸಾಧ್ಯವಾಗ್ತಾ ಬರುತ್ತೆ. ಅರ್ಥ ಆಗ್ತಾ ಇದೆ ಮಕ್ಳೇ? ಸೊ ಆದ್ರಿಂದ ಈ ಚಿಟ್ಟೆ ಮತ್ತೆ ಈ ಒಂದು ಪೇಪರ್ ಅಲ್ಲಿ ಮಾಡಿರುವಂತಹ ಏರೋಪ್ಲೇನ್ ಇವುಗಳನ್ನ ನೋಡಿದ ನಂತರ ಈಗ ಅನ್ವೇಷಣೆ ಅಂತ ಹೇಳಿದ್ರೆ ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ಸೊ ನೀವೆಲ್ಲರೂ ನನ್ ಜೊತೆಗೆ ಇದ್ದೀರಲ್ಲ? ಅರ್ಥ ಆಗ್ತಾ ಇದೆಯಲ್ಲ ನಾನು ಹೇಳ್ತಾ ಇರೋದು? ಯಾರಿಗಾದ್ರೂ ಯಾವ ಕ್ಷಣದಲ್ಲಾದ್ರೂ ಅನುಮಾನಗಳಿದ್ರೆ ದಯವಿಟ್ಟು ಕೇಳಬಹುದು. ಇಲ್ಲ ಮುಂದುವರಿಬಹುದಾ? ಅಪ್ಪಣೆ ಇದೆಯಾ? ಈಗ ಅನ್ವೇಷಣೆ ಅಂತ ಹೇಳಿದ್ರೆ ಏನು? ಏನನ್ನು ಹುಡ್ಕೋದು ಮೇಡಮ್. ಓಕೆ, ಗುಡ್. ಬೇರೆ? ಎಕ್ಸ್ಪೆರಿಮೆಂಟ್ ಮಾಡೋದು ಮೇಡಮ್. ಓಕೆ, ಸೂಪರ್. ಬೇರೆ ಯಾರಾದ್ರೂ ಏನಾದ್ರು ಟ್ರೈ ಮಾಡ್ತೀರಾ? ಬೆಟರ್ ನೀವೇ ಹೇಳ್ಬಿಡಿ ಮೇಡಮ್, ಅಲ್ವಾ? ಹ್ಮ್. ನಿಸರ್ಗದಲ್ಲಿರುವಂತಹ ವಿವಿಧ ವಸ್ತುಗಳನ್ನ ಬಗ್ಗೆ ಕಲಿಯೋದೇ ಅಥವಾ ಹೊಸ ತಥ್ಯ. ತಥ್ಯ ಅಂದ್ರೆ ಫ್ಯಾಕ್ಟ್ಸ್, ನಿತ್ಯ ಅಂದ್ರೆ ಸುಳ್ಳು, ಸತ್ಯ ಅಂದ್ರೆ ಫ್ಯಾಕ್ಟ್ಸ್. ಪದಗಳನ್ನ ನೆನ್ಪಿಟ್ಕೊಳ್ಳೋದು ತುಂಬಾ ಮುಖ್ಯ ಆಗ್ತಾ ಹೋಗುತ್ತೆ. ಸತ್ಯಗಳನ್ನ ಕಂಡು ಹಿಡಿಯೋದಲ್ಲ. 6ನೇ ತರಗತಿಯಲ್ಲಿ ನಾವ್ ಹೇಳ್ದಂತೆ ವಿಜ್ಞಾನ ಒಂದು ಪ್ರಕ್ರಿಯೆಯಾಗಿದ್ದು ಇದು ಕುತೂಹಲವನ್ನ ಸ್ವಾಗತಿಸುವಂತಹ, ಪ್ರಶ್ನಿಸುವಂತಹ ಮತ್ತು ಅಜ್ಞಾತವಾಗಿರುವಂತಹ ಮುಸುಕನ್ನ ತೆಗೆದು ಹಾಕುವಂತದ್ದು. ಆದ್ರಿಂದ ಈ ಒಂದು ಅನ್ವೇಷಣೆ ಬಂದು ಬಹಳ ಗಹನವಾದಂತಹ ಪ್ರಶ್ನೆ. ಘಟನೆಗಳು ಅದೇ ರೀತಿಯಲ್ಲಿ ಯಾಕೆ ಸಂಭವಿಸುತ್ತೆ, ಯಾಕೆ ಇದು ಅದನ್ನ ನಾವು ಇಂಗ್ಲಿಷ್ ನಲ್ಲಿ ಕಾನ್ಕರೆಂಟ್ ಈವೆಂಟ್ಸ್ ಅಂತ ಕರಿತೀವಿ. ಪದೇ ಪದೇ ಸಂಭವಿಸುವಂತಹದ್ದು ಮತ್ತು ನಿಸರ್ಗದಲ್ಲಿ ಕಂಡು ಬರುವಂತಹ ಮಾದರಿಗಳಿಂದ ನಾವು ಏನನ್ನ ಕಲಿಯಬಹುದು, ಇವೆಲ್ಲವನ್ನ ತಿಳ್ಕೊಡೋದೇ ಈ ಒಂದು ಪರ್ಟಿಕ್ಯುಲರ್ ವಿಜ್ಞಾನದ ಶಾಖೆಯ ಮುಖ್ಯ ಉದ್ದೇಶ. ಕ್ಲಿಯರ್ ಟಿಲ್ ನಾವ್? ಎಲ್ಲರಿಗೂ ಅರ್ಥ ಆಗ್ತಾ ಇದೆಯಾ? ಆದ್ರಿಂದ ವಿಜ್ಞಾನದ ಮುಖ್ಯ ಕೆಲಸವೇ ಪ್ರಶ್ನೆಗಳನ್ನ ಕೇಳೋದು. ವಸ್ತುಗಳು ಹೇಗೆ ಕೆಲಸ ಮಾಡುತ್ತೆ, ಮಳೆ ಯಾಕೆ ಬರುತ್ತೆ, ಈ ರೀತಿ ಅನ್ವೇಷಣೆಯನ್ನ ಮಾಡೋದು. ಆಯ್ತಾ? ವಸ್ತುಗಳು ಹೇಗೆ ಕೆಲಸ ಮಾಡುತ್ತೆ, ಮಳೆ ಯಾಕೆ ಬರುತ್ತೆ, ನಿರ್ದಿಷ್ಟ ಕಾಲದಲ್ಲೇ ಬರುತ್ತೆ, ಹಗಲು ರಾತ್ರಿ ಯಾಕಾಗುತ್ತೆ, ಇಂಥ ಏಕೆ, ಹೇಗೆ ಎಂಬ ಪ್ರಶ್ನೆಗಳನ್ನ ಕೇಳೋದನ್ನ ನಾವು ಅಧ್ಯಾಯದಲ್ಲಿ ಈ ಪರ್ಟಿಕ್ಯುಲರ್ ಚಾಪ್ಟರ್ ಅಲ್ಲಿ ನಾವು ಕಲೀಲಿಕ್ಕೆ ಶುರು ಮಾಡ್ತೀವಿ. ಈಗ ತರಗತಿಯಿಂದ ಹೊರಗಿನ ಜಗತ್ತು ಮತ್ತು ಜವಾಬ್ದಾರಿ ಬಗ್ಗೆ ತಿಳ್ಕೊಳೋದು ಕೂಡ ಅಷ್ಟೇ ಮುಖ್ಯ ಆಗ್ತಾ ಬರುತ್ತೆ. ತಿಳಿತಾ? ಏನ್ ಕಲಿತಾ ಹೋಗ್ಬೇಕು ನಾವಿಲ್ಲಿ? ನೋಡಿ, ಪಠ್ಯ ಪುಸ್ತಕದಲ್ಲಿ ನಾವು ಈ ಪುಸ್ತಕದಿಂದಷ್ಟೇ ಅಲ್ಲದೆ ತರಗತಿಯಿಂದಲೂ ಕೂಡ ಹೊರಬರ್ಬೇಕಾಗುತ್ತೆ. ಹೊರಗೆ ಹೋಗೋದಂದ್ರೆ ಪನಿಷ್ಮೆಂಟ್ ತಗೊಂಡು ಹೊರಗೆ ಹೋಗೋದಾ? ಇಲ್ಲ ಇಲ್ಲ, ಚಟುವಟಿಕೆ ಮತ್ತು ಪ್ರಯೋಗಗಳ ಮೂಲಕ ಜಗತ್ತಿನ ಅನುಭವವನ್ನ ಪಡಿಬೇಕಾಗುತ್ತೆ. ಈ ಅನುಭವಗಳು ಕೇವಲ ಆಸಕ್ತಿದಾಯಕ ಅಥವಾ ರೋಚಕವಷ್ಟೇ ಆಗಿರದೆ ನಾವು ವಾಸಿಸುವಂತಹ ಪರಿಸರದ ಬಗ್ಗೆ ಮತ್ತು ಈ ಗ್ರಹದಲ್ಲಿ ನಮ್ಮ ಸ್ಥಾನದ ಬಗ್ಗೆ ನಮ್ಗೆ ಅದು ತಿಳಿಸ್ಲಿಕ್ಕೆ ಶುರು ಮಾಡುತ್ತೆ. ಕ್ಲಿಯರ್ ವಿತ್ ದಿಸ್? ಅರ್ಥ ಆಗ್ತಾ ಇದೆಯಾ? ಆದ್ರಿಂದ ವಿಜ್ಞಾನವನ್ನ ಒಂದು ಅನ್ವೇಷಣೆಯ ಪ್ರಕ್ರಿಯೆಯೊಂದಿಗೆ ಮಾತ್ರ ನಾವು ನೋಡಲು ಸಾಧ್ಯವಾಗುತ್ತೆ. ಇದು ನಮ್ಗೆ ಸಹಾಯ ಮಾಡುತ್ತೆ ಅಂತ ಕೆಲವರು ನಂಬ್ತಾರೆ. ಆದ್ರೆ ಕೇವಲ ಆವಿಷ್ಕಾರದ ಬಗ್ಗೆ ಮಾತ್ರ ಅಲ್ಲ, ಜವಾಬ್ದಾರಿಯ ಬಗ್ಗೆಯೂ ಸಹ ಇಲ್ಲಿ ನಾವು ಮಾತಾಡ್ಬೇಕಾಗತ್ತೆ. ಬಾಲ ವಿಜ್ಞಾನ ಅನ್ವೇಷಕರಾಗಿ ಮಾನವ ಚಟುವಟಿಕೆಗಳು. ಈಗ ನಾನು ಹೋದ್ ಕ್ಲಾಸ್ ನಲ್ಲಿ ಗಾಂಧೀಜಿ ಅವ್ರ ಬಗ್ಗೆ ಹೇಳಿದೆ, ಒಂದು ಪುಟ್ಟ ಕತೆ ಸಹ ಹೇಳಿದ್ದೆ ಅಲ್ವಾ? ಇನ್ನೊಬ್ರಿಗೆ ನಾವ್ ಏನಾದ್ರೂ ಒಂದು ಹೇಳ್ತೀವಿ ಅಂದ್ರೆ ನಾವು ಮೊದ್ಲು ಅದನ್ನ ಪಾಲಿಸ್ಲಿಕ್ಕೆ ಶುರು ಮಾಡ್ಬೇಕು. ನಾನು ಬೇರೆಯವ್ರಿಗೆ ಸ್ವಚ್ಛವಾಗಿರಿ, ಕಸ ಎಸಿಬಿಡಿ ಅಂತ ಹೇಳ್ತೀನಿ ಅಂದ್ರೆ ಅದನ್ನ ನಾನು ಕೂಡ ಪಾಲಿಸ್ಬೇಕಾಗತ್ತೆ. ರೈಟ್? ಹಾಗಾಗಿ ಜವಾಬ್ದಾರಿ ಬಗ್ಗೆ ಸಹ ಇಲ್ಲಿ ಮುಖ್ಯ ಆಗುತ್ತೆ. ಬಾಲ ವಿಜ್ಞಾನ ಅನ್ವೇಷಕರಾಗಿ ಮಾನವ ಚಟುವಟಿಕೆಗಳು ನೈಸರ್ಗಿಕ ಜಗತ್ತಿನಲ್ಲಿ ಯಾವ ಪರಿಣಾಮವನ್ನ ಬೀರ್ತಾ ಹೋಗುತ್ತೆ, ಇವೆಲ್ಲದ್ರ ಬಗ್ಗೆ ಸಹ ನೀವು ಡಿಸ್ಕಷನ್ ಮಾಡ್ಬೇಕಾಗತ್ತೆ. ಅದೇ ರೀತಿ ಪಾರಿಸಾರಿಕ ಸವಾಲುಗಳು. ಪಾರಿಸಾರಿಕ ಸವಾಲುಗಳು ಅಂದ್ರೆ ಚಾಲೆಂಜಸ್ ವಿ ಫೇಸ್ ಇನ್ ಆರ್ ಎನ್ವೈರ್ಮೆಂಟ್.
ಎತ್ತಿಸುವಲ್ಲಿ ಮತ್ತು ಹೆಚ್ಚು ಸುಸ್ಥಿರ ಜನರನ್ನ ಸೃಷ್ಟಿಸುವಲ್ಲಿ ವಿಜ್ಞಾನ ವಹಿಸಬಹುದಾದಂತಹ ಪಾತ್ರವನ್ನ ಸಹ ನೀವು ನೋಡಬಹುದು ಈ ಒಂದು ಪರ್ಟಿಕ್ಯುಲರ್ ಚಾಪ್ಟರ್ ಅಲ್ಲಿ. ಮುಂದಿನ ಕ್ಲಾಸ್ ನಲ್ಲಿ ನಾವು ವಿದ್ಯಾರ್ಥಿಗಳಿಗೆ ನಾವು ಎಸ್ಪೆಷಲಿ ಡಿಸೈನ್ ಮಾಡಿರ್ತೀವಿ ಮುಂದಿನ ಕ್ಲಾಸ್ ನ ಮಿಸ್ ಮಾಡದೆ ಕೇಳಿ ಅಂತ ಹೇಳ್ತಾ ಇಲ್ಲಿಗೆ ಇವತ್ತಿನ ಸೆಷನ್ ನ ಮುಗಿಸ್ತಾ ಇದೀನಿ. ಎಲ್ಲಾರ್ಗೂ ಶುಭ ದಿನ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ವಿದ್ಯಾಶಕ್ತಿ. ನಮಸ್ಕಾರ.